ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 13ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 13. ಯದ್ಧರ್ಮಸೂನೋರ್ಭತರಾಜಸೂಯೇ ನಿರೀಕ್ಷ್ಯ ದೃಕ್ಸ್ವಸ್ಥ್ಯಯನಂ ತ್ರಿಲೋಕಃ ಕಾರ್ಥ್ಯೇನ ಚಾದ್ಯೇತ ಗತಂ ವಿಧಾತುರರ್ವಾಕ್ಸ್ಕೃತೌ ಕೌಶಲಮಿತ್ಯಮನ್ಯತಾ. ಅನುವಾದ: ಊರ್ಧ್ವ, ಮಧ್ಯ ಮತ್ತು ಅಧೋ ಬ್ರಹ್ಮಾಂಡದ ಗ್ರಹ ವ್ಯೂಹಗಳ ಸಕಲ ದೇವತೆಗಳೂ ಮಹಾರಾಜ ಯುಧಿಷ್ಠಿರನು ಆಚರಿಸಿದ ರಾಜಸೂಯ ಯಾಗದ ಯಜ್ಞ ಮಂಟಪದಲ್ಲಿ ಸೇರಿದರು. ಅವರು ಭಗವಾನ್ ಶ್ರೀಕೃಷ್ಣನ ಸುಂದರ ಶರೀರ ಲಕ್ಷಣಗಳನ್ನು ಕಂಡು ಅವನು ಮಾನವರ ಸೃಷ್ಟಿಕರ್ತನಾದ ಬ್ರಹ್ಮನ ಸೃಷ್ಟಿಯ ಪರಮ ಕೌಶಲದ ಸೃಷ್ಟಿ ಎಂದು ಭಾವಿಸಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಶ್ರೀಕೃಷ್ಣ ಇದಾನಲ್ಲ, ಅವನು ತನ್ನ ಅಂತರಂಗ ಶಕ್ತಿಯಾದಂತಹ ಯೋಗ ಮಾಯೆಯಿಂದ ಈ ಒಂದು ಐಹಿಕ ಜಗತ್ತಿನಲ್ಲಿ ಅವತರಿಸ್ತಾನೆ. ಮತ್ತೆ ತನ್ನ ಲೀಲೆಗಳಿಗೆ ಯುಕ್ತವಾಗಿರುವಂತ ತನ್ನ ಶಾಶ್ವತ ರೂಪದಲ್ಲಿ ಅವನು ಅವತಾರ ಮಾಡ್ತಾನೆ. ಈ ಲೀಲೆಗಳು ವೈಕುಂಠ ಪತಿಯು ಸ್ವಯಂ ಭಗವಂತನು ಸೇರಿದಂತೆ ತಮ್ಮ ಸಿರಿ ಸಂಪದದಿಂದ ಗರ್ವಿತರಾಗಿರ್ತಾರಲ್ಲ, ಅಂದ್ರೆ ತಮ್ಮ ಐಶ್ವರ್ಯದಿಂದ ಗರ್ವಿತರಾಗಿರ್ತಾರಲ್ಲ, ಅವ್ರಿಗೂ ಕೂಡ ಅದ್ಭುತ ಅಂತ ಅನ್ಸುತ್ತೆ. ಹೀಗೆ ಶ್ರೀಕೃಷ್ಣನ ದಿವ್ಯ ಶರೀರ ಎಲ್ಲಾ ಆಭರಣಗಳಿಗೂ ಕೂಡ ಮಕುಟಪ್ರಾಯವಾಗಿರುವಂಥದ್ದು ಅಂತಂದ್ಬಿಟ್ಟು ಇಲ್ಲಿ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ, ಯಾವ ಲೋಕದ ಬ್ರಹ್ಮಾಂಡದ ಗ್ರಹವ್ಯೂಹಗಳ ಸಕಲ ದೇವತೆಗಳು ಇದಾರಲ್ಲ, ಅವರೆಲ್ಲರೂ ಕೂಡ ಮಹಾರಾಜ ಯುಧಿಷ್ಠಿರ ಒಂದು ಯಾಗವನ್ನ ಮಾಡ್ತಾನೆ. ರಾಜಸೂಯ ಯಾಗ ಅಂತಂದ್ಬಿಟ್ಟು ಆ ಯಜ್ಞ ಮಂಟಪಕ್ಕೆಲ್ಲರೂ ಬಂದು ಸೇರಿರ್ತಾರೆ. ಅವರೆಲ್ಲರೂ ಕೂಡ ಭಗವಂತ ಶ್ರೀಕೃಷ್ಣನ ಸುಂದರವಾದಂತಹ ಶರೀರದ ಲಕ್ಷಣವನ್ನು ನೋಡಿ ಅವನು ಮಾನವರ ಸೃಷ್ಟಿಕರ್ತನಾಗಿರುವಂಥವನು. ಯಾರು? ಮನುಷ್ಯರನ್ನ ಸೃಷ್ಟಿ ಮಾಡಿರುವಂಥದ್ದು ಬ್ರಹ್ಮ ಅಲ್ವಾ? ಆ ಬ್ರಹ್ಮನ ಸೃಷ್ಟಿಯ ಪರಮ ಕೌಶಲದ ಸೃಷ್ಟಿ ಅಂತ ಭಾವಿಸ್ತಾರೆ. ಅಂದ್ರೆ ಅವನು ಮಾಡಿರುವಂತ ಸೃಷ್ಟಿಯಲ್ಲೇ ಅತಿ ಅದ್ಭುತವಾದಂತ ಸೃಷ್ಟಿ ಕೃಷ್ಣ ಅಂತ ಅನ್ಕೊಳ್ತಾರೆ. ಅಂದ್ರೆ ಆ ದೇವತೆಗಳೇನೆ ಇವನನ್ನ ಬ್ರಹ್ಮ ಸೃಷ್ಟಿ ಮಾಡಿದಾನೆ ಅಂತ ತಿಳ್ಕೊಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಈ ಲೋಕದಲ್ಲಿ ಶ್ರೀಕೃಷ್ಣನು ಪ್ರತ್ಯಕ್ಷ ಇದ್ದಾಗ ಅವನ ಶರೀರ ಲಕ್ಷಣಗಳಿಗೆ ಹೋಲಿಸುವಂಥದ್ದು ಬೇರೇನೂ ಇಲ್ಲ. ಐಹಿಕ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ವಸ್ತುವನ್ನು ನೀಲಕಮಲ ಪುಷ್ಪಕ್ಕೆ ಅಥವಾ ಆಕಾಶದಲ್ಲಿನ ಪೂರ್ಣಚಂದ್ರನಿಗೆ ಹೋಲಿಸಬಹುದು. ಆದರೆ ಭಗವಾನ್ ಶ್ರೀಕೃಷ್ಣನ ಶರೀರ ಲಕ್ಷಣಗಳ ಸೌಂದರ್ಯದಿಂದ ನೀಲಕಮಲ ಮತ್ತು ಚಂದ್ರನೂ ಪರಾಜಿತರಾದರು. ಇದನ್ನು ಬ್ರಹ್ಮಾಂಡದಲ್ಲಿನ ಅತ್ಯಂತ ಸುಂದರ ಜೀವಿಗಳಾದ ದೇವತೆಗಳು ಪ್ರಮಾಣೀಕರಿಸಿದರು. ಅಂದ್ರೆ ಅರ್ಥ ಏನು? ಈ ಲೋಕದಲ್ಲಿ ಆ ಕೃಷ್ಣ ಇದ್ನಲ್ಲ, ಅವಾಗ ಆ ಕೃಷ್ಣನನ್ನ ಹೋಲಿಸುವಂತಹದ್ದು ಬೇರೆ ಏನೂ ಇರಲಿಲ್ಲ. ಏನಾದ್ರೂ ಒಂದು ನಾವು ಹೋಲಿಕೆ ಕೊಡ್ಬೇಕಾದ್ರೆ, ಈಗ ತುಂಬಾ ಸುಂದರವಾಗಿರುವಂಥವ್ರು ಯಾರಾದ್ರೂ ಇರ್ತಾರೆ, ಅವರನ್ನ ಹೋಲಿಸ್ಬೇಕಾದ್ರೆ, ಅವರ ಕಣ್ಣನ್ನ ಹೋಲಿಸ್ಬೇಕಾದ್ರೆ, ತುಟಿನ ಅಥವಾ ಅವರ ಮುಖದ ಸೌಂದರ್ಯವನ್ನ ನಾವೇನಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದಕ್ಕೆ ಹೋಲಿಕೆ ಕೊಡುವಂಥದ್ದು ಏನಾದ್ರೂ ಮೀನಿನಂತ ಕಣ್ಣಿರುವಂಥವ್ರು, ಅಥವಾ ನವಿಲುಗರಿ ತರ ಇದ್ದಾರೆ, ಅಥವಾ ಜಿಂಕೆ ಅಂತ ನಡಿಗೆ, ಹೀಗೆ ಏನೋ ಒಂದು ಅದಕ್ಕೆ ಸ್ವಲ್ಪ ಹತ್ತಿರವಾಗಿರೋದನ್ನ ತಗೊಂಡು ಹೋಲಿಕೆ ಕೊಟ್ಟು ಹೇಳ್ತೀವಲ್ವಾ. ಆದರೆ ಕೃಷ್ಣ ಎಷ್ಟು ಸೌಂದರ್ಯ ಅಂತಂದ್ರೆ ಒಂದು ಹೋಲಿಕೆ ಕೊಡೋದಕ್ಕೆ ಯಾವುದೂ ಇಲ್ಲ ಈ ಐಹಿಕ ಪ್ರಪಂಚದಲ್ಲಿ. ಈ ಐಹಿಕ ಪ್ರಪಂಚದಲ್ಲಿ ಏನಾದ್ರೂ ಒಂದು ಹೋಲಿಸ್ಬೇಕಾದ್ರೆ ಸುಂದರವಾದಂಥ ವಸ್ತುವನ್ನ ನೀಲಕಮಲಕ್ಕೆ ಅಥವಾ ಆಕಾಶದಲ್ಲಿರುವಂಥ ಚಂದ್ರ, ಪೂರ್ಣಚಂದ್ರ ಇರ್ತಾನಲ್ಲ, ಅಪ್ಪ ಅವ್ರ ಮುಖ ಒಳ್ಳೆ ಹುಣ್ಣಿಮೆ ಚಂದ್ರನ್ ತರ ಇತ್ತು ಅಂತ ಹೇಳ್ತೀವಿ. ಅಂದ್ರೆ ಆ ಸೌಂದರ್ಯವನ್ನ ವರ್ಣನೆ ಮಾಡ್ಬೇಕಾದ್ರೆ ಚಂದ್ರನಿಗೆ ಅಥವಾ ನೀಲಕಮಲಕ್ಕೆ ಹೋಲಿಸ್ತೀವಿ. ಆದ್ರೆ ಭಗವಂತ ಶ್ರೀಕೃಷ್ಣನ ಶರೀರ ಲಕ್ಷಣಗಳ ಸೌಂದರ್ಯ ಇದೆಯಲ್ಲ, ನೀಲಕಮಲ ಮತ್ತೆ ಚಂದ್ರ ಅವರು ಕೂಡ ಸೋತ್ ಹೋಗ್ತಾರೆ. ಅಂದ್ರೆ ಅಂತ ಒಂದು ಸೌಂದರ್ಯ ಭಗವಂತನದು ಅಂತ ಅರ್ಥ. ಇದನ್ನ ಬ್ರಹ್ಮಾಂಡದಲ್ಲಿರುವಂತ ಅತ್ಯಂತ ಸುಂದರ ಜೀವಿಗಳು ಯಾರು? ದೇವತೆಗಳು. ಅವರೇ ಇದನ್ನ ಪ್ರಮಾಣೀಕರಿಸ್ತಾರೆ. ಹೇಗೆ ಅಂತ ನೋಡೋಣ. ಭಗವಾನ್ ಶ್ರೀಕೃಷ್ಣನು ತಮ್ಮಂತೆ ಬ್ರಹ್ಮದೇವರಿಂದಲೇ ಸೃಷ್ಟಿಯಾದವನು ಎಂದು ದೇವತೆಗಳು ಭಾವಿಸಿದರು. ಆದರೆ ವಾಸ್ತವವಾಗಿ ಬ್ರಹ್ಮನೇ ಭಗವಾನ್ ಶ್ರೀಕೃಷ್ಣನಿಂದ ಸೃಷ್ಟಿಯಾದವನು. ಅಂದ್ರೆ
ಆ ದೇವತೆಗಳೇನು ಅನ್ಕೊಳ್ತಾರೆ, ನಮ್ಮನ್ನು ಸೃಷ್ಟಿ ಮಾಡಿರುವಂಥ ಬ್ರಹ್ಮದೇವರೇ ಇವನನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಅನ್ಕೊಳ್ತಾರೆ. ಆದರೆ ನಿಜ ಸಂಗತಿ ಏನು, ಬ್ರಹ್ಮನನ್ನೇ ಸೃಷ್ಟಿ ಮಾಡಿರೋದೇ ಭಗವಂತ ಶ್ರೀಕೃಷ್ಣ ಅನ್ನೋದು ಇದರ ಅರ್ಥ. ದೇವೋತ್ತಮ ಪರಮ ಪುರುಷನ ದಿವ್ಯ ಸೌಂದರ್ಯ ಸೃಷ್ಟಿಯು ಬ್ರಹ್ಮನ ಅಧಿಕಾರ ವ್ಯಾಪ್ತಿಯಲ್ಲಿಲ್ಲ. ಯಾರೊಬ್ಬರೂ ಶ್ರೀಕೃಷ್ಣನ ಸೃಷ್ಟಿಕರ್ತರಲ್ಲ, ಶ್ರೀಕೃಷ್ಣನೇ ಸಕಲರ ಸೃಷ್ಟಿಕರ್ತನು. ಅವನು ಭಗವದ್ಗೀತೆಯಲ್ಲಿ ಹೇಳುವಂತೆ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತದೆ. ಅಂದರೆ ದೇವೋತ್ತಮ ಪುರುಷ ಯಾರು ಭಗವಂತ ಕೃಷ್ಣ ಇದಾನಲ್ಲ, ಅವನ ಸೌಂದರ್ಯ, ದಿವ್ಯ ಸೌಂದರ್ಯ ಸೃಷ್ಟಿ ಇದೆಯಲ್ಲ, ಅದು ಭಗವಂತನ ಅಧಿಕಾರ ವ್ಯಾಪ್ತಿಯಲ್ಲಿಲ್ಲ. ಅವನಿಗೆ ಕೊಟ್ಟಿರುವಂಥ ಒಂದು ಅಧಿಕಾರ ಏನು ಅಂತಂದರೆ ಈ ಐಹಿಕ ಪ್ರಪಂಚವನ್ನು ಸೃಷ್ಟಿ ಮಾಡೋದು, ಅಷ್ಟು ಮಾತ್ರ ಅವರಿಗೆ ಕೆಪಾಸಿಟಿ ಇರೋದು ಬ್ರಹ್ಮನಿಗೆ. ಅದನ್ನು ಮೀರಿರುವಂಥದ್ದು ಆಧ್ಯಾತ್ಮಿಕ ಲೋಕ, ಅದರ ಅಧಿಕಾರವನ್ನು ಬ್ರಹ್ಮನಿಗೆ ಕೊಟ್ಟಿಲ್ಲ ಭಗವಂತ. ಸೊ ಯಾರೊಬ್ಬರೂ ಕೂಡ ಶ್ರೀಕೃಷ್ಣನ ಸೃಷ್ಟಿಕರ್ತರಲ್ಲ, ಅದರ ಬದಲಾಗಿ ಅವನೇ ಎಲ್ಲದರ ಸೃಷ್ಟಿಕರ್ತ. ಇದನ್ನು ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು ಆ ಶ್ಲೋಕ ಅಂತಂದರೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಂದರೆ ಅರ್ಥ ಏನು, ಎಲ್ಲ ಆಧ್ಯಾತ್ಮಿಕ ಭೌತಿಕ ಜಗತ್ ಎಲ್ಲ ಏನೇನಿದೆಯೋ ಅದರ ಎಲ್ಲದರ ಮೂಲ ನಾನೇ, ಎಲ್ಲವೂ ನನ್ನಿಂದಾನೇ ಹೊರಬರುತ್ತೆ. ಮತ್ತಿದನ್ನು ಸಂಪೂರ್ಣವಾಗಿ ಯಾರು ತಿಳ್ಕೊಳ್ತಾರೋ ಅಂಥ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸ್ತಾರೆ ಅಂತಂದ್ಬಿಟ್ಟು ಆ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದರೆ ಇದೆಲ್ಲ ನನ್ನಿಂದಾನೇ ಬಂದಿರೋದು ಮತ್ತು ನಾನೇ ಇದರ ಸೃಷ್ಟಿಕರ್ತ ಅನ್ನೋದನ್ನು ಅವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನನ್ನನ್ನೇ ಸೇವಿಸ್ತಾರೆ. ಈಗ ಯಾರು ಯಜಮಾನ ಅಂತ ಗೊತ್ತಾದ ಮೇಲೆ ಅವನ ಸೇವೆ ಮಾಡೋದು ನಮ್ಮ ಧರ್ಮ, ನಾವು ಸೇವಕರು ಅಂತ ನಮಗೆ ಗೊತ್ತಾಗಿರುತ್ತೆ ಅಲ್ವಾ. ಅದನ್ನು ಬಿಟ್ಬಿಟ್ಟು ನಮಗೆ ಬೇರೆಯವರು ಸೇವೆ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವ? ಇಲ್ಲ, ನಮಗೇನು ರಿಯಾಲಿಟಿ ಅಂತ ಗೊತ್ತಾದ ಮೇಲೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಲ್ವಾ. ಸೊ ಇದನ್ನು ತಿಳ್ಕೊಂಡವ್ರನ್ನ ನಾವು ವಿದ್ವಾಂಸರು ಅಂತ ಕರೆಯೋದು. ಯಾರು ಅದನ್ನು ತಿಳ್ಕೊಳ್ತಾರೋ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಯಾರು ಅದನ್ನು ತಿಳ್ಕೊಳ್ಳಲ್ವೋ ಅವ್ರು ತಪ್ಪು ಮಾಡ್ತಾನೆ ಇರ್ತಾರೆ. ಅಂದರೆ ಭಗವಂತನನ್ನೇ ಅವನು ನಮ್ಮ ಥರನೇ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ತಾರೆ, ನಮ್ಮ ಥರನೇ ಈ ಶರೀರವನ್ನು ತಗೊಂಡಿದ್ದಾನೆ, ನಮ್ಮ ಥರನೇ ಪಾಪ ಪುಣ್ಯ ಕರ್ಮಗಳೆಲ್ಲ ಅವ್ನು ಸಿಕ್ಕಾಕ್ಕೊಳ್ತಾನೆ, ಆ ರೀತಿಯೆಲ್ಲ ಯೋಚನೆ ಮಾಡ್ತೀವಿ, ಅದು ತಪ್ಪಾಗುತ್ತೆ. ಸೊ ಅದಕ್ಕೆ ನಮ್ಮ ಧರ್ಮಗ್ರಂಥಗಳನ್ನು ಓದಿ ಅದರಲ್ಲಿರುವಂಥ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅಂತ ಹೇಳೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.